ಎಲ್ಲರಿಗೂ ನಮಸ್ಕಾರಗಳು. ತಮ್ಮೆಲ್ಲರಿಗೂ ರಾಜೇಂದ್ರ ಟೆಕ್ ಕಂಪ್ಯೂಟರ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತೀನಿ. ನಾವು ಕಳೆದ ಕ್ಲಾಸದಲ್ಲಿ HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 17 ಇದರಲ್ಲಿ ಯಾವ ರೀತಿಯಾಗಿ ಫ್ರೇಮ್ ಸೆಟ್ ಟ್ಯಾಗ್ಗಳನ್ನು HTMLದಲ್ಲಿ ಉಪಯೋಗ ಮಾಡ್ಕೊಳ್ಳೋದು ಮತ್ತು ಫ್ರೇಮ್ ಸೆಟ್ ಟ್ಯಾಗ್ಗಳನ್ನು ಹಾಕಿ ಫ್ರೇಮ್ಗಳನ್ನು ರೆಡಿ ಮಾಡ್ಕೊಳ್ಳೋದು, ಅದರಲ್ಲಿ ಪಿಕ್ಚರ್ಗಳನ್ನು ಕೂಡ ಯಾವ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋದು ಅನ್ನೋದನ್ನು ಆ ಕ್ಲಾಸದಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಸೊ ನೀವು ಇನ್ನೂ ಆ ಕ್ಲಾಸ್ ನೋಡಿಲ್ಲ ಅಂದರೆ ಇವತ್ತಿನ ಕ್ಲಾಸದ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಅದರ ಲಿಂಕ್ ಹಾಕ್ತೀನಿ, ತಾವು ಲಿಂಕ್ ಓಪನ್ ಮಾಡಿ ಆ ಕ್ಲಾಸ್ ಕೂಡ ನೀವು ನೋಡ್ಕೋಬೋದು. ಇವತ್ತಿನ ಕ್ಲಾಸು HTML ಬೇಸಿಕ್ಸ್ ಪ್ರಾಕ್ಟಿಕಲ್ ಕ್ಲಾಸ್ 18. ಸೊ ಇದರಲ್ಲಿ ನಾನು ಹೌ ಟು ಕ್ರಿಯೇಟ್ ಅ ಫಾರ್ಮ್ ಇನ್ HTML. ಓಕೆ, HTML ಕೋಡಿಂಗ್ಗಳನ್ನು ಉಪಯೋಗಿಸ್ಕೊಂಡು ನಾವು ಒಂದು ಫಾರ್ಮ್ ಫಾರ್ಮ್ಯಾಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು, ಅಪ್ಲಿಕೇಶನ್ ಫಾರ್ಮ್ ಫಾರ್ಮ್ಯಾಟನ್ನು ಯಾವ ರೀತಿಯಾಗಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ದಯವಿಟ್ಟು ಪೂರ್ತಿಯಾಗಿ ವಿಡಿಯೋ ನೋಡಿರಿ. ಮತ್ತು ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ, ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಬೆಲ್ಲೈಕನ್ ಪ್ರೆಸ್ ಮಾಡಿರಿ, ನನಗೆ ಸಪೋರ್ಟ್ ಮಾಡಿರಿ ತಮ್ಮಲ್ಲಿ ಕೇಳುತ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಪ್ರಾರಂಭ ಮಾಡೋಣ. ಓಕೆ, ಫಸ್ಟ್ ನಾವಿಲ್ಲಿ ನೋಟ್ ಪ್ಯಾಡ್ದಲ್ಲಿ ಆಲ್ರೆಡಿ ಈಗ ನಾನು ಏನು ಮಾಡಿದ್ದೀನಿ, ಕೋಡಿಂಗನ್ನೆಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಸೊ ಅದನ್ನು ಎಕ್ಸ್ಪ್ಲೇನ್ ಮಾಡ್ಕೊತ ನಾನು ಇಲ್ಲಿ ಹೋಗ್ತೀನಿ. ಓಕೆ, ಸೊ ಫಸ್ಟ್ ಇಲ್ಲಿ HTML ಹೆಡ್, ಆಮೇಲೆ ಟೈಟಲ್ದಲ್ಲಿ ನಾವು ಏನು ಕೊಡಬೇಕಾಗ್ತದೆ, ಅಪ್ಲಿಕೇಶನ್ ಫಾರ್ಮ್. ನಾವು ಇಲ್ಲಿ ರೆಡಿ ಮಾಡೋದು ಅಪ್ಲಿಕೇಶನ್ ಫಾರ್ಮ್. ಸೊ ಅದಕ್ಕೆ ನಾನು ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಟೈಟಲ್ ಕೊಟ್ಟಿದ್ದೀನಿ. ಇಲ್ಲಿ ಟೈಟಲ್ ಕ್ಲೋಸ್ ಮಾಡ್ಕೋಬೇಕು, ಆಮೇಲೆ ಹೆಡ್ ಕ್ಲೋಸ್ ಮಾಡ್ಕೋಬೇಕು, ಆಮೇಲೆ ಇಲ್ಲಿ ಬಾಡಿ ಸೆಕ್ಷನ್ ಓಪನ್ ಮಾಡ್ಕೋಬೇಕು. ಇದರಲ್ಲಿ ನಾನು ಬಾಡಿ ಬಿಜಿ ಕಲರ್ ಲೈಟ್ ಯೆಲ್ಲೋ ಕಲರ್ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ H1 ಅಲೈನ್ ಸೆಂಟರ್. H1 ಅಂದರೆ ಹೆಡ್ಡಿಂಗ್ 1, ಅಲೈನ್ ಸೆಂಟರ್ ಅಂದರೆ ಇದು ಅಪ್ಲಿಕೇಶನ್ ಫಾರ್ಮ್. ಓಕೆ, ಇಲ್ಲಿ ಇದು ಬಿ, ಇದು ಯು ಅಂದರೆ ಬೋಲ್ಡ್ ಅಂಡರ್ಲೈನ್ ಟ್ಯಾಗನ್ನು ಇವುಗಳಿಗೆ ಅಪ್ಲಿಕೇಶನ್ ಫಾರ್ಮ್ ಅನ್ನೋದು ಒಂದು ಟೈಟಲ್ ಬಂದಿದೆ. ಸೊ ಅಪ್ಲಿಕೇಶನ್ ಫಾರ್ಮ್ ಟೈಟಲ್ಗೆ ನಾನು H1 ಅಲೈನ್ ಸೆಂಟರ್, ಈ ಫಾರ್ಮ್ ಎಲ್ಲನೂ ಒಂದು ಸೆಂಟರ್ದಲ್ಲಿ ಬರಬೇಕು ಅಂತೇಳಿ ನಾನು ಇಲ್ಲಿ ಏನು ಮಾಡಿದ್ದೀನಿ, H1 ಅಲೈನ್ ಈಕ್ವಲ್ ಟು ಸೆಂಟರ್ ಅಂತ ಕೊಟ್ಟಿದ್ದೀನಿ. ಓಕೆ, ಇಲ್ಲಿ ಅಪ್ಲಿಕೇಶನ್ ಫಾರ್ಮ್. ಓಕೆ, ಇಲ್ಲಿ ಬೋಲ್ಡ್ ಅಂಡರ್ಲೈನ್ ಎರಡೂ ಕ್ಲೋಸ್ ಮಾಡ್ಕೋಬೇಕು. ಇಲ್ಲಿ ಫಿ ಅಂದರೆ ಪ್ಯಾರಾಗ್ರಾಫ್ ಟ್ಯಾಗನ್ನು ಹಾಕಿ ನೆಕ್ಸ್ಟ್ ಲೈನ್ಗೆ ನಾವು ಬರಬೇಕಾಗ್ತದೆ. ಸೊ ಇಲ್ಲಿ ಫಾಂಟ್ ಕಲರನ್ನು ಬ್ಲ್ಯಾಕ್ ಅಂತೇಳಿ ಕೊಟ್ಟಿದ್ದೀನಿ. ಸೊ ನಾವು ಅಪ್ಲಿಕೇಶನ್ ಫಾರ್ಮ್ದಲ್ಲಿ ಇರ್ತಕ್ಕಂಥ ಎಲ್ಲ ಒಂದು ಲೆಟ್ರ್ಗಳು, ಫಾಂಟ್ಗಳು ಬ್ಲ್ಯಾಕ್ ಕಲರ್ದಲ್ಲಿ ಬರಬೇಕು. ಓಕೆ, ಇನ್ನು ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಫಾರ್ಮನ್ನು ರೆಡಿ ಮಾಡ್ಕೋಬೇಕಾದ್ರೆ ನಾವು ಏನು ಉಪಯೋಗ ಮಾಡ್ಕೋಬೇಕು ಫೈಲ್ ಅಂದರೆ, ಸೊ ಇಲ್ಲಿ ಫಸ್ಟ್ ನೇಮ ಇಲ್ಲಿ ಕೋಲನ್ ಕೊಟ್ಟು ಇಲ್ಲಿ NBSP ಅಂತೇಳಿ ಕೊಟ್ಟಿದ್ದೀನಿ. NBSP ಅಂದರೆ ಇಲ್ಲಿ ನಂಬರ್ ಆಫ್ ಸ್ಪೇಸ್ ಅಂದರೆ ನಾವು ಇಲ್ಲಿ ಟ್ಯಾಗ್ದಲ್ಲಿ ಮತ್ತು ಇನ್ಪುಟ್ ಟೈಪ್ ಈಕ್ವಲ್ ಟು ಟೆಕ್ಸ್ಟ್, ಇಲ್ಲಿ ವ್ಯಾಲ್ಯೂ ಈಕ್ವಲ್ ಟು ಇಲ್ಲಿ ನಮ್ಮ ಹೆಸರನ್ನು ಟೈಪ್ ಮಾಡ್ಕೋಬೋದು. ಅಲ್ಲಿ ವೆಬ್ ಪೇಜ್ದಲ್ಲಿ ನಾವು ಔಟ್ಪುಟ್ ನೋಡ್ತೀವಲ್ಲ, ಸೊ ಅಲ್ಲಿ ಪ್ಲೇಸ್ ಬರ್ತದೆ. ಸೊ ಅದರಲ್ಲಿ ನಾವು ಇಲ್ಲಿ ಏನು ಮಾಡ್ಕೋಬೋದು, ಟೈಪ್ ಮಾಡ್ಕೋಬೋದು. ಸೊ ಇಲ್ಲಿ ಆ ಪ್ಲೇಸ್ ಒಂದು ರೆಡಿ ಆಗ್ತದೆ. ಸೊ ಅದಕ್ಕೆ ಇಲ್ಲಿ ನಾವು ಇನ್ಪುಟ್ ಟೈಪ್ ಟೆಕ್ಸ್ಟ್ ಕೊಡಬೇಕು, ವ್ಯಾಲ್ಯೂ ಇಲ್ಲಿ ನಾವು ಬ್ಲ್ಯಾಂಕ್ ಕಾಯಬೇಕು. ಸೊ ಅಲ್ಲಿ ಅಪ್ಲಿಕೇಶನ್ ಫಾರ್ಮ್ದಲ್ಲಿ ನಾವು ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದೇ ರೀತಿಯಾಗಿ ಲಾಸ್ಟ್ ನೇಮ್, ಇದಕ್ಕೂ ಕೂಡ NBSP ಕೊಟ್ಟು ಇನ್ಪುಟ್ ಟೈಪ್ ಟೆಕ್ಸ್ಟ್ ಇದೆ. ಸೊ ಇಲ್ಲಿ ನಾವು ಲಾಸ್ಟ್ ನೇಮನ್ನು ಅಲ್ಲಿ ಟೈಪ್ ಮಾಡ್ಕೊಳ್ಳೋಣ. ಓಕೆ, ಸೊ ಅದರ ನಂತರ ಇಲ್ಲಿ ಫಾದರ್ಸ್ ನೇಮನ್ನು ಕೂಡ ಟೈಪ್ ಮಾಡ್ಕೋಬೇಕು, ಮದರ್ಸ್ ನೇಮನ್ನು ಕೂಡ ಟೈಪ್ ಮಾಡ್ಕೋಬೇಕು. ಸೊ ಇಲ್ಲಿ ಡೇಟ್ ಆಫ್ ಬರ್ತ್, ಸೊ ಡೇಟ್ ಆಫ್ ಬರ್ತ್ ಇಲ್ಲಿ ಇನ್ಪುಟ್ ಟೈಪ್, ಇದಕ್ಕೂ ಕೂಡ ಏನಾಗಿದೆ ಟೆಕ್ಸ್ಟ್ ವ್ಯಾಲ್ಯೂ, ಇಲ್ಲಿ ನಾವು ಡೇಟ್ ಆಫ್ ಒಂದು ಬರ್ತನ್ನು ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ಸೊ ಇಲ್ಲಿ ಜೆಂಡರ್ ಇದೆ, NBPS ನಂಬರ್ ಆಫ್ ಸ್ಪೇಸ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ಇನ್ಪುಟ್ ಟೈಪ್ ಈಕ್ವಲ್ ಟು ರೇಡಿಯೋ. ಸೊ ಅಲ್ಲಿ ರೇಡಿಯೋ ಬಟನ್ಸ್ ಅಂದರೆ ಒಂದು ಬಟನ್ಸ್ ಬಂದಿರ್ತವೆ. ಸೊ ಅಲ್ಲಿ ನಾವಿಲ್ಲಿ ಮೇಲ್ ಮತ್ತು ಇನ್ಪುಟ್ ಟೈಪ್ ರೇಡಿಯೋ ಫಿಮೇಲ್ ಯಾವುದಾದ್ರೂ ಒಂದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋಣ ಅಪ್ಲಿಕೇಶನ್ ಫಾರ್ಮ್ದಲ್ಲಿ. ಓಕೆ, ಸೊ ಇಲ್ಲಿ ಕ್ವಾಲಿಫಿಕೇಷನ್ ಕೂಡ ನಾನು ಇಲ್ಲಿ ಏನು ಮಾಡಿದ್ದೀನಪ್ಪ ಅಂದರೆ ಇನ್ಪುಟ್ ಟೈಪ್ ಇಲ್ಲಿ ಚೆಕ್ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಇಲ್ಲಿ ಚೆಕ್ ಬಾಕ್ಸ್ದಲ್ಲಿ ಏನೇನು ಬರ್ತಾವಪ್ಪ ಅಂದರೆ ಇಲ್ಲಿ ಒಂದು SSLC ಇದೆ, ಇನ್ನೊಂದು ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್ದಲ್ಲಿ PUC ಇದೆ, ಇನ್ನೊಂದು ಇನ್ಪುಟ್ ಟೈಪ್ ಚೆಕ್ ಬಾಕ್ಸ್ದಲ್ಲಿ ಡಿಗ್ರಿ ಇದೆ. ಸೊ ಆ ಒಂದು ಅಪ್ಲಿಕೇಶನ್ ಫಾರ್ಮ್ದಲ್ಲಿ ನಾವು SLC ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ PUC ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಡಿಗ್ರಿ ಸೆಲೆಕ್ಟ್ ಮಾಡ್ಕೋಬೋದು. ಓಕೆ, ಸೊ ಇನ್ನು ಮೊಬೈಲ್ ನಂಬರನ್ನು ಕೂಡ ನಾವಿಲ್ಲಿ ಇನ್ಪುಟ್ ಟೈಪ್ ಟೆಕ್ಸ್ಟ್ ವ್ಯಾಲ್ಯೂ, ಸೊ ಇಲ್ಲಿ ನಂಬರನ್ನು ಟೈಪ್ ಮಾಡ್ಕೊಳ್ಳೋಣ. ಇಮೇಲ್ ID ಕೂಡ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕಾಗ್ತದೆ. ಸೊ ಅದ್ರ ಪ್ರಕಾರ ವರ್ಕ್ ಎಕ್ಸ್ಪೀರಿಯೆನ್ಸ್ ಇದ್ದಿತ್ತಪ್ಪ ಅಂದರೆ ಇಲ್ಲಿ ಫ್ರೆಷರು ಅಥವಾ 1 year 2 year 5 year ಎಷ್ಟು ವರ್ಷದ ಒಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ ಅಷ್ಟಿಲ್ಲಿ ಟೈಪ್ ಮಾಡ್ಕೋಬೋದು. ಆಮೇಲೆ ಅಡ್ರೆಸ್ಸನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೋಬೋದು, ಪೂರ್ಣವಾಗಿ ಒಂದು ಅಡ್ರೆಸ್ಸನ್ನು ಕೂಡ ಇಲ್ಲಿ ಟೈಪ್ ಮಾಡ್ಕೋಬೋದು. ಆಮೇಲೆ ಇಲ್ಲಿ ಇನ್ಪುಟ್ ಟೈಪ್. ಓಕೆ, ಸಬ್ಮಿಟ್ ಒಂದು ಸಬ್ಮಿಟ್ ಬಟನ್ ಬರಬೇಕಾಗ್ತದೆ. ಅಲ್ಲಿ ಇಲ್ಲಿ ಸಬ್ಮಿಟ್ ವ್ಯಾಲ್ಯೂ ಈಕ್ವಲ್ ಟು ಸಬ್ಮಿಟ್. ಅದೇ ರೀತಿಯಾಗಿ ಇನ್ಪುಟ್ ಟೈಪ್ ಇಲ್ಲಿ ರೀಸೆಟ್ ವ್ಯಾಲ್ಯೂ ರೀಸೆಟ್. ಸೊ ಇವೆಲ್ಲವುಗಳು ಕೂಡ
ನಾವು ಒಂದು ವೆಬ್ ಪೇಜ್ದಲ್ಲಿ ಇದನ್ನು ಸೇವ್ ಮಾಡಿ ಇಷ್ಟು ಎಲ್ಲ ಕೋಡಿಂಗ್ ಟೈಪ್ ಮಾಡ್ಕೋಬೇಕು. ಈ ಟೈಪ್ ಮಾಡಿದ ನಂತರ ಸೇವ್ ಮಾಡಿದ ನಂತರ ಒಂದು ಅಪ್ಲಿಕೇಶನ್ ಫಾರ್ಮಲ್ಲಿ ಡಿಸ್ಪ್ಲೇ ಆಗ್ತದೆ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂದರೆ ಕಂಟ್ರೋಲ್ ಎಸ್ ಸೇವ್ ಮಾಡ್ಕೊತೀನಿ. ಸೇವ್ ಎಲ್ಲಿ ಮಾಡ್ತೀನಪ್ಪ ಅಂದರೆ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಸೇವ್ ಮಾಡ್ತೀನಿ. ಸೊ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಇಲ್ಲಿ ಅಪ್ಲಿಕೇಶನ್ ಫಾರ್ಮ್ ಅಂತೇಳಿ ಕೊಡ್ತೀನಿ. ಓಕೆ, ಇಲ್ಲಿ ಫಾರ್ಮ್ ಅಂತ ಕೊಡ್ತೀನಿ. ಓಕೆ, ಇಲ್ಲಿ ಫಾರ್ಮ್ ಅಂತೇಳಿ ಕೊಟ್ಟ .html ಫಾರ್ಮ್ ಕೊಟ್ಟು .html ಅಂತೇಳಿ ಇಲ್ಲಿ ಏನು ಮಾಡಿದ್ದೀನಿ, ಫೈಲ್ ನೇಮ್ ಕೊಟ್ಟಿದ್ದೀನಿ. ಇಲ್ಲಿ ಸೇವ್ ಮಾಡ್ತೀನಿ. ಸೇವ್ ಮಾಡಿದ ನಂತರ ಇನ್ನು ಔಟ್ಪುಟ್, ಸೊ ಇದನ್ನೆಲ್ಲನೂ ಅಪ್ಲಿಕೇಶನ್ ಫಾರ್ಮ್ ರೆಡಿ ಆಗಿದೆ, ಇಲ್ಲಿ ನೋಡ್ಕೋಬೇಕಾಗಿದೆ. ಸೊ ಇಲ್ಲಿ ಬಂದು ಇಲ್ಲಿ ಇಂಟರ್ನೆಟ್ ಎಕ್ಸ್ಪ್ಲೋರರ್ ಓಪನ್ ಮಾಡೋದು. ಇಂಟರ್ನೆಟ್ ಎಕ್ಸ್ಪ್ಲೋರ್ ಓಪನ್ ಮಾಡಿದ ನಂತರ ಇಲ್ಲಿ ಕಂಟ್ರೋಲ್ ಓ ಮಾಡಿದ ನಂತರ ಇಲ್ಲಿ ಲೋಕಲ್ ಡಿಸ್ಕ್ ಎಫ್ದಲ್ಲಿ ಬರಬೇಕು. ನಾವು ಈಗ ಕೊಟ್ಟಂಥದ್ದು ಫಾರ್ಮ್. ಸೊ ಇಲ್ಲಿ ಫಾರ್ಮ್ ಅದೇ ನೋಡಿರಿ. ಸೊ ಈ ಫೈಲ್ ಮೇಲೆ ಮೌಸನ್ನು ಕ್ಲಿಕ್ ಮಾಡಿ ಸೆಲೆಕ್ಟ್ ಮಾಡ್ಕೊಳ್ಳೋದು, ಇಲ್ಲಿ ಓಪನ್ ಅನ್ನೋದು. ಸೊ ಇವಾಗ ನೋಡ್ಕೋಬೋದು ಒಂದು ಅಪ್ಲಿಕೇಶನ್ ಫಾರ್ಮ ರೆಡಿ ಆಗಿದೆ. ಇಲ್ಲಿ ನೋಡ್ಕೋಬೋದು ಪೂರ್ಣಾಗಿ ಇಲ್ಲಿ ಏನಾಗಿದೆ, ಅಪ್ಲಿಕೇಶನ್ ಫಾರ್ಮ್ ಟೈಟಲ್ ಬಂದಿದೆ. ಸೊ ಎಲ್ಲನೂ ಸೆಂಟ್ರದಲ್ಲಿ ಬಂದಿವೆ. ನಾವಿಲ್ಲಿ H1 ಅಲೈನ್ ಏನು ಕೊಟ್ಟಿದ್ದೀವಿ, ಸೆಂಟರ್ ಕೊಟ್ಟಿದ್ದೀವಿ. ಸೊ ಅದಕ್ಕೆಲ್ಲನೂ ಅಪ್ಲಿಕೇಶನ್ ಫಾರ್ಮ್ ಇಲ್ಲಿ ಸೆಂಟ್ರದಲ್ಲಿ ಬಂದಿದೆ. ಸೊ ಇಲ್ಲಿ ಫಸ್ಟ್ ನೇಮ್, ಲಾಸ್ಟ್ ನೇಮ್, ಫಾದರ್ಸ್ ನೇಮ್, ಮದರ್ಸ್ ನೇಮ್, ಡೇಟ್ ಆಫ್ ಬರ್ತ್, ಇಲ್ಲಿ ಜೆಂಡರ್. ಓಕೆ, ಇಲ್ಲಿ ಜೆಂಡರ್ಗೆ ಏನು ಬಂದಿದೆ, ಇಲ್ಲಿ ರೇಡಿಯೋ ಬಟನ್ ಬಂದಿದ್ದಾವೆ. ಇಲ್ಲಿ ಕ್ವಾಲಿಫಿಕೇಷನ್ ಚೆಕ್ ಬಾಕ್ಸ್ ಬಂದಿದ್ದಾವೆ. ಓಕೆ, ಇಲ್ಲಿ ನಾವು ಇಲ್ಲಿ ಒಂದು ಪ್ಲೇಸ್ ಬಂದಿದೆ. ಸೊ ಇಲ್ಲಿ ನಾವು ಇಲ್ಲಿ ಟೈಪ್ ಮಾಡ್ಕೋಬೇಕಾದ್ರೆ ಇಲ್ಲಿ ಪ್ಲೇಸ್ ಬಂದಿದೆ. ಸೊ ಇವಾಗ ನಾವಿಲ್ಲಿ ನಂಬರ್ ಆಫ್ ಸ್ಪೇಸ್ ಕೊಟ್ಟಿದ್ದೀವಲ್ಲ, ಸೊ ಅದು ನಂಬರ್ ಆಫ್ ಸ್ಪೇಸ್ ಅಂದರೆ ಏನು ಅನ್ನೋದು ನೋಡೋಣ. ಸೊ ಇಲ್ಲಿ ಗ್ಯಾಪ್ ಆಗ್ತದೆ. ಸೊ ಇಲ್ಲಿ ಬಾಕ್ಸ್ ಮತ್ತು ಇಲ್ಲಿ ಏನಾಗ್ತದೆಪ್ಪ ಅಂದರೆ ಇಲ್ಲಿ ನಂಬರ್ ಆಫ್ ಸ್ಪೇಸ್ನ ತೆಗೆದಿನಂದ್ರೆ ಇಲ್ಲಿ ತೆಗೆದುಬಿಡ್ತೀನಿ. ಓಕೆ, ಸೊ ಇದನ್ನು ತೆಗೆದ ನಂತರ ಇಲ್ಲಿ ಕಂಟ್ರೋಲ್ ಎಸ್ ಮಾಡ್ತೀನಿ. ಕಂಟ್ರೋಲ್ ಎಸ್ ಮಾಡಿ ಪುನಃ ಇಲ್ಲಿ ಬಂದು ನಾವಿಲ್ಲಿ ಏನು ಮಾಡೋಣಪ್ಪ ಅಂದರೆ ಇಲ್ಲಿ F5 ಮಾಡೋಣ. ಓಕೆ, ಸೊ ಇಲ್ಲಿ F5 ಮಾಡಿದ ನಂತರ ಇಲ್ಲಿ ಏನಾಗ್ತದೆ, ಸ್ಪೇಸ ಟಚ್ ಆಗ್ತದೆ. ಸೊ ಅದಕ್ಕೆ ನಾವು ಏನು ಮಾಡಬೇಕಾಗ್ತದೆ, ಇಲ್ಲಿ NBSP ಕೊಡಬೇಕಾಗ್ತದೆ. ಓಕೆ, ಸೊ ಇವಾಗ ಫಾರ್ಮನ್ನು ಫಿಲ್ ಮಾಡೋಣ. ಓಕೆ, ಸೊ ನಾನು ಇಲ್ಲಿ ನನ್ನ ಹೆಸರನ್ನು ಟೈಪ್ ಮಾಡ್ಕೋತೀನಿ. ಓಕೆ, ಇಲ್ಲೇ ಟೈಪ್ ಮಾಡ್ಕೋಬೋದು, ಲಾಸ್ಟ್ ನೇಮ್ ಟೈಪ್ ಮಾಡ್ಕೋಬೋದು. ಓಕೆ, ಆಮೇಲೆ ಫಾದರ್ಸ್ ನೇಮ್ ಟೈಪ್ ಮಾಡ್ಕೋಬೋದು, ಮದರ್ಸ್ ನೇಮ್ ಟೈಪ್ ಮಾಡ್ಕೋಬೋದು. ಸೊ ಈ ಪ್ರಕಾರ ನಾವು ಇಲ್ಲಿ ಟೈಪ್ ಮಾಡ್ಕೋಬೋದು. ಡೇಟ್ ಆಫ್ ಬರ್ತ್ ಇಲ್ಲಿ ಟೈಪ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಮೇಲ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ನಮ್ಮದು ಯಾವ ಕ್ವಾಲಿಫಿಕೇಷನ್ ಯಾವುದಿದೆ ಅದನ್ನು ನಾವಿಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳೋದು. ಓಕೆ, ಮೊಬೈಲ್ ನಂಬರ್ ಇಲ್ಲಿ ಟೈಪ್ ಮಾಡ್ಕೊಳ್ಳೋದು. ಸೊ ಇಲ್ಲಿ ಮೊಬೈಲ್ ನಂಬರ್ ಕೂಡ ನಾವೇನು ಮಾಡ್ಕೋಬೋದು, ಇಲ್ಲಿ ಟೈಪ್ ಮಾಡ್ಕೋಬೋದು. ಯಾವುದೋ ಮೊಬೈಲ್ ನಂಬರ್ ಟೈಪ್ ಮಾಡ್ಕೋಬೋದು. ಇಮೇಲ್ ID ಅಂತ ಟೈಪ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲಿ ವರ್ಕ್ ಎಕ್ಸ್ಪೀರಿಯನ್ಸ್ ನಮ್ಮದು ಎಷ್ಟು ವರ್ಕ್ ಎಕ್ಸ್ಪೀರಿಯನ್ಸ್ ಇದೆ ಅಷ್ಟೇ ಇಲ್ಲಿ ಹಾಕ್ಬೋದು, ಅಥವಾ ಫ್ರೆಶರ್ ಹಾಕ್ಬೋದು. ಓಕೆ, ಇಲ್ಲಿ ಅಡ್ರೆಸ್ ನಾವು ಪುನಃ ಎಲ್ಲನೂ ಬರ್ಕೋಬೋದು ನಮ್ಮ ಅಡ್ರೆಸ್ಸು. ಆಮೇಲೆ ಇಲ್ಲಿ ಸಬ್ಮಿಟ್ ಮತ್ತು ಇಲ್ಲಿ ರೀಸೆಟ್ ಅಂತೇಳಿ ಬಂದಿರ್ತವೆ. ಸೊ ಇಲ್ಲಿ ನಾವು ಮತ್ತೆ ಏನು ಮಾಡ್ಕೋಬೋದು, ಇಲ್ಲಿ ಸಬ್ಮಿಟ್ ಅಥವಾ ರೀಸೆಟ್ ಮಾಡಿ ಇಲ್ಲಿ ನೋಡ್ಕೋಬೋದು. ಮತ್ತು ಪುನಃ ಎಲ್ಲ ಹೋಗ್ತವೆ. ಸೊ ಮತ್ತು ನಾವಿಲ್ಲಿ ಟೈಪ್ ಮಾಡ್ಕೋಬೋದು. ಓಕೆ, ಸೊ ಇಷ್ಟು ನಾವು ಇವತ್ತಿನ ಒಂದು ಕ್ಲಾಸ್ದಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಫಾರ್ಮನ್ನು HTML ಕೋಡಿಂಗ್ದಲ್ಲಿ ರೆಡಿ ಮಾಡೋದು ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಓಕೆ, ಸೊ ಇವತ್ತಿನ ಕ್ಲಾಸು ತಮಗೆ ಯಾವ ರೀತಿ ಅನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ, ಜೊತೆಗೆ ವಿಡಿಯೋನ ಲೈಕ್ ಮಾಡಿ, ವಿಡಿಯೋನ ಶೇರ್ ಮಾಡಿ. ಮತ್ತು ತಾವು ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ತಮ್ಮಲ್ಲಿ ಕೇಳ್ತಾ ಇವಾಗ ಇವತ್ತಿನ ಒಂದು ಪ್ರಾಕ್ಟಿಕಲ್ ಕ್ಲಾಸನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ಮತ್ತೊಂದು ಹೊಸ ಕ್ಲಾಸೊಂದಿಗೆ, ಹೊಸ ವಿಡಿಯೋದೊಂದಿಗೆ ಪುನಃ ನಿಮ್ಮ ಜೊತೆಗೆ ಬರುವೆ. ಅಲ್ಲಿವರೆಗೆ ಎಲ್ಲರಿಗೂ ನನ್ನ ನಮಸ್ಕಾರ.